ಪದವೀಧರರ ಕ್ಷೇತ್ರದಲ್ಲಿ ಮತದಾರರನ್ನು ನಾವು ಈ ದಿನ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತಾ ಕಾರಣ ಈ ಭಾಗದಲ್ಲಿ ಪದವಿ ಕ್ಷೇತ್ರದಲ್ಲಿ ನಿಂತಿರುವಂಥ ಪಕ್ಷೇತರ ಅಭ್ಯರ್ಥಿ ಪ್ರತಾಪ್ ರೆಡ್ಡಿ ಈತನ ವ್ಯಕ್ತಿತ್ವ ಏನು ಮತ್ತು ಈತನ ನಡವಳಿಕೆ ಏನು ಮತ್ತು ಇವರು ಎಷ್ಟು ಭ್ರಷ್ಟ ಮತ್ತು ರೈತರಿಗೆ ಎಷ್ಟು ಹಿಂಸೆ ಮತ್ತು ಪಟ್ಟದಾರರಿಗೆ ತೊಂದರೆ ಕೊಡುವಂಥ ನಿಲುವು ಹೊಂದಿರುವಂಥ ಒಬ್ಬ ಪ್ರತಾಪ್ ರೆಡ್ಡಿ ಪಕ್ಷೇತರಾಗಿ ನಿಂತ್ಕೊಂಡಿದ್ದಾರಲ್ಲ, ಇವರು ಅಧಿಕಾರಿ ಇಲ್ಲ, ಆದರೂ MLC ಗೆದ್ದ ಮೇಲೆ ಈ ಜನರ ಗತಿ ಏನಾಗ್ಬೋದು? ಸಾಮಾನ್ಯ ಜನರ ಈ ಬಳ್ಳಾರಿ ನಗರದಲ್ಲಿ ಸುತ್ತಮುತ್ತಿರುವಂಥ ಜನಗಳ ಭೂಮಿ ಕಳ್ಕೊಂಡಿರೋರು ಮತ್ತು ಅಲ್ಲಿ ಅಷ್ಟಿಷ್ಟು ಜಾಗ ಕಳ್ಕೊಂಡಿರೋ ಜನಗಳು ಹಿಂಸೆ ಪಡೋಂಥದ್ದು ಕಣ್ಣು ತೆರೆದು ನೋಡಬೇಕಾಗಿದೆ. ತನ್ನ ನೈತಿಕ ಹೊಣೆ ಹೊತ್ತು ತನ್ನ ಜವಾಬ್ದಾರಿ ಏನಂತ ತಿಳ್ಕೊಂಬಲಾರ್ದಂಗೆ ಒಬ್ಬ ಬುಡ ಅಧ್ಯಕ್ಷನಾಗಿದ್ದ, ಮಾಜಿ ಅಧ್ಯಕ್ಷ ಆತ 99ರವರೆಗೆ. ಹೀಗಿದ್ದಾಗ ಆ ಮನುಷ್ಯ ಸುತ್ತಾನ ಕಡೆ ಭೂಮಿಯನ್ನು ಪತ್ತೆ ಮಾಡಿ ಎಲ್ಲಿ ಹೊಡಿಬೋದು, ಎಲ್ಲಿ ಕೊಳ್ಳೆ ಹೊಡಿಬೋದು ಅಂತ ಒಂದು ಸರ್ವೆ ಮಾಡ್ಕೊಂಡಿದ್ದಾನೆ ಆ ಮನುಷ್ಯ. ಮಹಾನಗರ ಇದಕ್ಕೆ ಸಂಬಂಧಪಟ್ಟಂಗೆ ಬುಡ ನಗರ ಅಭಿವೃದ್ಧಿ ಅಧಿಕಾರಿ ಇದ್ದಾಗ, ಅಧ್ಯಕ್ಷನಾಗಿದ್ದಾಗ ಸಾಮಾನ್ಯ ಜನರ ಜಾಗವನ್ನು ಕಂಡುಕೊಂಡು ಅದನ್ನು ಹೇಗೆ ಹೊಡಿಬೋದು ಅಂತ ಹೊಂಚಾಕಿ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಇಂಥ ಒಬ್ಬ ವ್ಯಕ್ತಿ MLC ಆಗಿ ಮುಂದೆ ಈ ಜನರಿಗೆ ಏನು ನ್ಯಾಯ ಕೊಡ್ತಾನ ಅನ್ನೋದು ನಾವು ಈ ಕ್ಷೇತ್ರದ ಈಶಾನ್ಯ ಭಾಗದ ಪದವೀಧರ ಮತದಾರರಲ್ಲಿ ನಾವು ಎಚ್ಚರಿಕೆ ಕೊಡೋಕ್ಕೆ ನಾವು ಇವತ್ತು ಮಾಧ್ಯಮದ ಮುಂದೆ ಬಂದಿದ್ದೀವಿ. ಹೀಗಾಗಿ ಈ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಮತದಾರರು, ಪದವಿ ಮತದಾರರು ದಯವಿಟ್ಟು ಇಂಥ ಒಬ್ಬ ಭೂಗಳ ಭ್ರಷ್ಟ ಪ್ರತಾಪ್ ರೆಡ್ಡಿ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ಮತ ನೀಡಬೇಡಿ. ಯಾಕಂದರೆ ನೀವು ಅಪ್ಪಿತಪ್ಪಿ ಮತ ಕೊಟ್ಟು ಆತನ ಗೆಲ್ಲಿಸಿದರೆ ಇಲ್ಲಿ ಈ ಭಾಗದ ಸಾಮಾನ್ಯ ರೈತರು, ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿರುವಂಥ ಸಾಮಾನ್ಯ ಬಡ ರೈತರು ಮತ್ತು ವಸತಿ ರೈತರು ಭಾಳ ತೊಂದರೆಗೆ ಒಳಪಡ್ತಾರೆ, ಹಿಂಸೆಗೊಳಪಡ್ತಾರೆ, ಅನ್ಯಾಯಕ್ಕೊಳಪಡ್ತಾರೆ ಮತ್ತು ಅವರಿಗೆ ಇನ್ನಷ್ಟು ಕಿರುಕುಳ ಕಾನೂನಾತ್ಮಕವಾಗಿ ಆತ ಏನೆಲ್ಲ ತೊಂದರೆಗಳನ್ನು ಕೊಡ್ತಾನೆ. ಈಗಾಗಲೇ ಹೈಕೋರ್ಟ್ವರೆಗೆ ಫೈಟ್ ಮಾಡಿ ಗೆದ್ದು ನೀವೇನಾದರೂ ಸಿವಿಲ್ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ ಅಂತೇಳಿ ಹೈಕೋರ್ಟು ಒಂದು ನ್ಯಾಯ ಕೊಟ್ಟು ಇಲ್ಲಿ ಆದೇಶ ಮಾಡಿ ಕಳಿಸಿದ್ದಕ್ಕೆ ಸ್ವಲ್ಪ ನಿಟ್ಟುಸಿರುಬಿಟ್ಟಿದ್ದಾರೆ ನಮ್ಮ ರೈತರು. ಹೀಗಾಗಿ ಇಂಥ ಒಂದು ರೈತರಿಗೆ ನೋವು ಕೊಟ್ಟಿರ್ತಕ್ಕಂಥ ಪ್ರತಾಪ್ ರೆಡ್ಡಿಗೆ ಯಾವುದೇ ಕಾರಣಕ್ಕೂ ಗೆಲ್ಲಬಾರ್ದು. ಆ ಮನುಷ್ಯ ಒಬ್ಬ ಭ್ರಷ್ಟ ಇದ್ದಾನ, ಒಬ್ಬ ರೈತ ಭೂಗಳಿದ್ದಾನ. ಹೀಗಾಗಿ ಆತನ್ನು ನೀವು ಗೆಲ್ಲಿಸ್ಕೊಡಬಾರ್ದು, ಮತ ಹಾಕಬಾರ್ದು. ಒಳ್ಳೆಯ ವ್ಯಕ್ತಿಯಾಗಿರುವಂಥ ಈ ಭಾಗದಲ್ಲಿ ನಿಂತಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿ ಕೂಡ ಒಳ್ಳೆಯ ಮನುಷ್ಯನೇ ಮತ್ತು ಸರ್ಕಾರ ಇದೆ. ಆ ಒಂದು ಸರ್ಕಾರ ಇರುವಂಥ ವ್ಯಕ್ತಿಗೆ ನೀವು ಮತ ಹಾಕಿದರೆ ಕನಿಷ್ಠ ನಮ್ಮ ಪದವೀಧರರಿಗೆ ನ್ಯಾಯ ಸಿಗ್ಬೋದು, ಶಿಕ್ಷಣದಲ್ಲಿ ನ್ಯಾಯ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆ ಅಲ್ಲ ಕಾಂಗ್ರೆಸ್. ನನ್ನ ಮಾತು ಪೂರ್ತಿ ಮುಗಿಲಿ, ನನ್ನ ಪೂರ್ತಿ ಮಾತು ಮುಗಿಲಿ. ನನ್ನ ಮಾತು ಮುಗಿದ ಮೇಲೆ ನಿಮ್ಗೆ ಹೇಳ್ತೇನೆ, ಆನ್ಸರ್ ಹೇಳ್ತೀನಿ, ನಿಮ್ಮ ಪ್ರಶ್ನೆಗೆ ಆನ್ಸರ್ ಹೇಳ್ತೀನಿ. ಹೀಗಾಗಿ ನಾನು ಕೇಳ್ತಿದ್ದೀನಿ, ನನ್ನ ಮಾತು ಮುಗಿಲಿ ಸರ್, ನನ್ನ ಮಾತು ಮುಗಿಲಿ. ಹೀಗಾಗಿ ಇಂಥ ಒಂದು ವ್ಯಕ್ತಿತ್ವ ಇರೋನಿಗೆ ಮತ ಹಾಕಬಾರ್ದು ಅಂತ ಕೇಳ್ತಾ ಇದ್ದೀವಿ. ಇರುವವ ಆತಲ್ಲದೆ ಇನ್ನೊಂದು ಇರುವಂಥ ಪಕ್ಷ BJP ಕೂಡ MLC ನಿಂತ್ಕೊಂಡಿದೆ. ಆ BJP ನಿಂತಿರುವಂಥ ವ್ಯಕ್ತಿ ಕೂಡ ಹಿಂದೆ ಆಯ್ಕೆ ಆದಂಥವ್ರು ಇವತ್ತಿನವರೆಗೆ ಪದವೀಧರರಿಗೆ ಏನು ನ್ಯಾಯ ಸಿಕ್ಕಿಲ್ಲ. ಕನಿಷ್ಠ ಹಿಂದೆ ಹಂಪಿ ಯೂನಿವರ್ಸಿಟಿಯಲ್ಲಿ ಸ್ಕಾಲರ್ಶಿಪ್ ಹೋರಾಟ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಫಿಲಾಸಫಿ ಆಗಿಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಅನ್ಯಾಯ ಆಗಿದೆ. ಹೀಗಾಗಿ ಇಂಥ ಒಂದು ಸರ್ಕಾರ ಹಿಂದೆ ಇದ್ದಂಥ ಸರ್ಕಾರದಲ್ಲಿ MLC ಇರತಕ್ಕಂಥವ್ರು ಕೂಡ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಇದ್ದ ಸರ್ಕಾರದಲ್ಲಿ ಈಗಿರುವಂಥ ಅಭ್ಯರ್ಥಿಗಳಲ್ಲಿ ಉತ್ತಮ ಆಯ್ಕೆಯನ್ನು ನೀವು ಕೊಡೋದಕ್ಕೆ ನಿಮಗೆ ಹಕ್ಕಿದೆ ಮತ್ತು ನಿಮಗೆ ಆ ಒಂದು ಹಕ್ಕನ್ನು ಒಬ್ಬ ಒಳ್ಳೆಯ ವ್ಯಕ್ತಿಗೆ ನೀವು ಆಯ್ಕೆ ಮಾಡಿ ಕಳಿಸ್ಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತೇನೆ. ಪದವಿ ಇನ್ನೊಂದು ಭಾಳ ಸರ್, ನಾನು ಕುಮಾರ್ ಸಮತಲ ಅಂತೇಳಿ ಭೂಮಿ ಮತ್ತು ವಸತಿ ಹೊರ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಮಂಡಿಸಿದ್ದು. ನಾನು ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಭಾಳ ಪ್ರಮುಖವಾಗಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ 60 ಪಕ್ಷಗಳಿಂದ ಕೂಡ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ನಾವು ಪ್ರತಾಪ್ ರೆಡ್ಡಿ ಅವರು ಏನು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಅವ್ರನ್ನ ಸೋಲಿಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ ಪ್ರತಾಪ್ ರೆಡ್ಡಿ ಅವರ ಬಗ್ಗೆ 10 ಭ್ರಷ್ಟಾಚಾರದ ಕೇಸುಗಳಿದ್ದಾವೆ, ಭೂಮಿ ವಂಚನೆ ಕೇಸುಗಳಿದ್ದಾವೆ ಮತ್ತು ಅವರ ರಾಜಕೀಯ ಚಾರಿತ್ರ್ಯ ಬಗ್ಗೆ ಹಲವಾರು ಅನುಮಾನಗಳಿದ್ದಾವೆ. ಈ ಕಾರಣಕ್ಕೋಸ್ಕರ ನಾವು ಅವ್ರನ್ನ ಸೋಲಿಸಬೇಕು ಅಂತೇಳಿ ಪದವಿ ಕ್ಷೇತ್ರದ ಪದವೀಧರ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ. ಭಾಳ ಮುಖ್ಯವಾಗಿ ಬಳ್ಳಾರಿಯ ಬಡ್ಡಿಹಟ್ಟಿ ಮತ್ತು ದಾನಪ್ಪ ಬೀದಿಯಲ್ಲಿರುವಂಥ
ನೂರಾರು ಕುಟುಂಬಗಳು 70ರ ದಶಕದಲ್ಲಿ ಟೆನೆಂಟ್ ಹ್ಯಾಕ್ ಪ್ರಕಾರ ಜನ ಸಾಗುವಳಿ ಮಾಡಿ ಜೀವನ ನಡೆಸ್ತಾ ಇದ್ರು. ಅವರಿಗೆ 2003ರಲ್ಲಿ ಕಟ್ಟಿದಂಥ ಪ್ರತಾಪ್ ರೆಡ್ಡಿ ಅವರು ಇಡೀ ಅವತ್ತಿನಿಂದ ಆ ಜನತೆಗೆ ನೂರಾರು ಕುಟುಂಬಗಳಿಗೆ ಹಿಂಸೆಯನ್ನು, ದೌರ್ಜನ್ಯವನ್ನು ಹಲವು ಕೇಸ್ಗಳ ಮೂಲಕ ಕೇಸ್ ಹಾಕಿ ಕೋರ್ಟು ಕಚೇರಿಗಳು ಕಲಿಸ್ತಾ ಇದ್ದಾರೆ. ಈ ಯಾವ ನ್ಯಾಯ? ಇಂಥ ಒಬ್ಬ ವ್ಯಕ್ತಿ ಪದವೀಧರ ಕ್ಷೇತ್ರದಿಂದ ಗೆದ್ದು ಬಂದರೆ ಮುಂದೆ ಏನು ಮಾಡ್ಬೋದು? ನಮ್ಮ ಕರೆಸಪುಡಿ ಹೇಳಿದಾಗೆ ಅಧಿಕಾರಕ್ಕೆ ಬಂದರೆ ಏನು ಆಗುತ್ತೆ ಅನ್ನೋ ಅಂಶವನ್ನು ನಾವು ಪದವೀಧರ ಕ್ಷೇತ್ರದ ಎಲ್ಲ ಮತದಾರರು ಕೂಡ ಮನವಿ ಮಾಡಿಕೊಳ್ತೀವಿ. ನೀವು ಯೋಚನೆ ಮಾಡಿ, ಈ ಕ್ಷೇತ್ರದಲ್ಲಿ ಯಾರು ಸರಿಯಾದ ಅಭ್ಯರ್ಥಿದ್ದಾರೆ ಮತ್ತು ಯಾರನ್ನ ನೀವು ಗೆಲ್ಲಿಸ್ಬೋದು ಅಂತ ಅವ್ರನ್ನ ದಯವಿಟ್ಟು ಗೆಲ್ಲಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಎನ್ ಪ್ರತಾಪ್ ರೆಡ್ಡಿ ಅವರಿಗೆ ನೀವು ಅವ್ರನ್ನ ಗೆಲ್ಲಿಸಬಾರ್ದು ಅನ್ನೋದು ಕೂಡ ನಮ್ಮ ಕಳಕಳಿಯ ಮನವಿ. ಇದು ನಮ್ಮ ಪ್ರಧಾನ ಅಂಶ ಆಗ್ತದೆ. ಇನ್ನು ಜನರ ಸಮಸ್ಯೆಗಳ ಬಗ್ಗೆ, ಇನ್ನು ಹಲವಾರು ವಿಚಾರಗಳ ಬಗ್ಗೆ ನಮ್ಮ ಮೋಹನ್ ಅವರು ಕೂಡ ಮಾತಾಡ್ತಾರೆ. ಏಕೆಂತಂದರೆ ಈ ಭಾಗದಲ್ಲಿರುವಂಥ ಭೂಮಿಯ ಫಲಾನುಭವಿಗಳು ಮೋಹನ್ ಅವರು ಮತ್ತು ನಮ್ಮ ಫಲಾನುಭವಿಗಳು ಸುಮಾರು ಜನ, ಹಲವಾರು ಜನ ಇದ್ದಾರೆ ಇದೆಲ್ಲ ಕೂಡ. ಇವರೆಲ್ಲ ಕೂಡ ದಾನಪ್ಪ ಬೀದಿ ಮತ್ತು ಬಂಡೇಟ್ ಬೀದಿ 10 ಎಕರೆ ಭೂಮಿಗಳನ್ನು ಓನರ್ಗಳಿದ್ದಾರೆ. ಆದರೆ ಅವ್ರ ಬದುಕು ಮಾತ್ರ ನಿಕೃಷ್ಟವಾಗಿದೆ. ದಲಿತರಿದ್ದಾರೆ, ಹಿರಿಯರಿದ್ದಾರೆ, ಹುಡುಗರಿದ್ದಾರೆ, ಹಲವಾರು ಹಿಂದುಳಿದವರ ಸಮುದಾಯದ ಜನ ಇದ್ದಾರೆ. ಅವರೆಲ್ಲರಿಗೂ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯ ಅವ್ರ ಕಡೆಯಿಂದ ಮತ್ತೆ ಆಗಬಾರ್ದು. ಇವರು ನ್ಯಾಯ ಸಿಗಬೇಕು ಅನ್ನೋದು ಕೂಡ ನಮ್ಮ ಪ್ರಧಾನ ಅಂಶ. ಇಂಥ ವ್ಯಕ್ತಿಗಳು ಈಗ ಬೇರೆ ಪಾರ್ಟಿಯಲ್ಲಿ ಇದ್ದಾರೆ ಇರೋ ಪ್ರಯತ್ನ ಇದ್ದೇ ನನ್ನ ಪ್ರಕಾರ. ಆದರೆ ನಮಗೆ ನೇರವಾದಂಥ ಇವರು ನಮಗೆ ಅನ್ಯಾಯನ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ನಾವು ಇವ್ರನ್ನ ಸ್ವಲ್ಪ ನಾವನ್ನ ಕರೆಯನ್ನು ಕೊಡ್ತೀವಿ. ಆದರೆ ಪ್ರಧಾನ ತೀರ್ಮಾನವನ್ನು ಪದವೀಧರರ ಕ್ಷೇತ್ರದ ಮತದಾರೇ ಆಗಿರ್ತಾರೆ. ಹಾಗಾಗಿ ಅವರನ್ನು ಮನವಿ ಮಾಡ್ಕೊಳ್ತೀವಿ. ಇಲ್ಲಿ ಎನ್ ಪ್ರತಾಪ್ ರೆಡ್ಡಿ ಅವರು 2005ರಲ್ಲಿ ಕೃಷ್ಣ ಶಾಸ್ತ್ರಿ ಅನ್ನೋರ ಕಡೆಯಿಂದ ಒಂದು ಸೇಲ್ ಡೀಡು ನೋಂದಣಿ ಮಾಡ್ಕೊಳ್ತಾರೆ. ಫಸ್ಟು 1 ಎಕರೆ 70 ಸೆಂಟ್ಸು RS ಅಂತ ಒಂದೇ ಜಾಗಕ್ಕೆ ಮಾಡಿಕೊಂಡು ಆಮೇಲೆ 135 ತಿಂಗಳ ತರುವಾಯ 135 ಎಕರೆನ TS ಅಂತೇಳಿ ಪರ್ಚೇಸ್ ಮಾಡೋದು. ಒಂದೇ ಜಾಗಕ್ಕೆ RS ಮತ್ತು TS ಅಂತ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡುವಾಗ ಅಂದರೆ ಯಾರು ಇವರಿಗೆ ಮಾರ್ತದಾರ ಅಂಥ ವ್ಯಕ್ತಿ ತಂದೆ ಹೆಸರು ಬ್ರಹ್ಮಶಾಸ್ತ್ರಿ ಅಂತೇಳಿ ಇಲ್ಲೀಗಲ್ ಕಾನೂನು ಬಾಹಿರವಾಗಿ ಡೆತ್ ಸರ್ಟಿಫಿಕೇಟ್ ಸೃಷ್ಟಿ ಮಾಡಿಕೊಂಡು ಅವರು ಮಾರೋರಂಥ ತಂದೆ ಹೆಸರು ಕೃಷ್ಣ ಶಾಸ್ತ್ರಿ ಸಣ್ಣ ಪ್ರಾಚ್ಯಶಾಸ್ತ್ರಿ ಅಂತ ಇರ್ತದೆ. ಆದರೂ ಅವರು ಪ್ರತಾಪ್ ರೆಡ್ಡಿಗೆ ಮಾರಲೇಬೇಕನ್ನೋ ಒಂದೇ ಉದಾಹರಣೆಗೆ ಅವರ ತಂದೆ ಹೆಸರನ್ನು ಡೆತ್ ಸರ್ಟಿಫಿಕೇಟನ್ನೇ ಚೇಂಜ್ ಮಾಡಿ ಕೃಷ್ಣ ಶಾಸ್ತ್ರಿ ಸಣ್ಣ ಬ್ರಹ್ಮಶಾಸ್ತ್ರಿ ಅಂತ ಡೆತ್ ಸರ್ಟಿಫಿಕೇಟನ್ನೇ ಮಹಾನಗರ ಪಾಲಿಕೆಯಿಂದ ಸೃಷ್ಟಿ ಮಾಡ್ಕೊಂಡು ಬಂದು 2005ರಲ್ಲಿ ಎನ್ ಪ್ರತಾಪ್ ರೆಡ್ಡಿ ಅವರಿಗೆ ಕಾನೂನು ಬಾಹಿರವಾಗಿ ನೋಂದಣಿ ಮಾಡಿಸಿರ್ತಾರೆ. 77 ಎಕರೆ ಅವರು ಶೈಲೇಶ್ ರೆಡ್ಡಿ ಅವ್ರ ಮಿಸ್ಸಸ್ ಹೆಸರಲ್ಲಿ, 61 ಎಕರೆ ಎನ್ ಪ್ರತಾಪ್ ರೆಡ್ಡಿ ಹೆಸರಲ್ಲಿ ಪರ್ಚೇಸ್ ಮಾಡ್ತಾರೆ. 1 ಎಕರೆ 70 ಸೆಂಟ್ಸು RS ಭೂಮಿಯನ್ನು ಪರ್ಚೇಸ್ ಮಾಡ್ತಾರೆ. 77 ಎಕರೆಗೂ 13,50,000, 61 ಎಕರೆಗೂ 13,50,000 TSಗೆ. ಅದೇ ಭೂಮಿ ಅಲ್ಲೇ ಇರೋಂಥ 1 ಎಕರೆ 70 ಸೆಂಟ್ಸಿಗೆ 1,40,40,000 ರೂಪಾಯಿದಂತೆ 1 ಎಕರೆಗೆ ತೊಗೊಳ್ತಾರೆ RS ಭೂಮಿನ. ಹಿಂಗಾಗಿ ನೋಂದಣಿ ಮಾಡುವಲ್ಲಿ ಇಂಥ ಕಾನೂನು ಸ್ಕೆಚ್ ಇರೋದಿಲ್ಲ. ಅದಕ್ಕೆ ಇಲ್ಲಿಗಲಾಗಿ ಕಾನೂನು ಬಾಹಿರವಾಗಿ ನೋಂದಣಿ ಮಾಡಿಸಿರ್ತಾರೆ. ಅದರ ಪರವಾಗಿ ನಾವು ಸಿವಿಲ್ ಕೇಸ್ನಲ್ಲಿ ಹೋರಾಡ್ತಿದ್ದೇವೆ. ಆಮೇಲೆ ಕೃಷ್ಣ ಶಾಸ್ತ್ರಿ ಅನ್ನೋರು ಪ್ರತಾಪ್ ರೆಡ್ಡಿಗೆ ಮಾರಬೇಕಾದ್ರೆ ಖಾತಾ ಬದಲಾವಣೆ ಫೈಲ್ ಇರಬೇಕು. ಕೃಷ್ಣ ಶಾಸ್ತ್ರಿಗೆ ನೀನು ಪ್ರತಾಪ್ ರೆಡ್ಡಿಗೆ ಮಾರಬೇಕಾದ್ರೆ ಯಾಕೆ ಬಂತಪ್ಪ ಅಂದರೆ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ 49/96/97 ಅಂತ ಒಂದು ಖಾತೆ ಬದಲಾವಣೆ ಕ್ರಿಯೇಟ್ ಮಾಡಿದ್ದಾರೆ. ಆ ಖಾತೆ ಬದಲಾವಣೆ ಫೈಲ್ ಕೊಡ್ರಿ ಅಂತ ಕೇಳಿದರೆ ಅದನ್ನು ಕಾನೂನು ಬಾಹಿರವಾಗಿ ಡಿ ವರ್ಗದಲ್ಲಿ ಇಟ್ಟು ಬೆಂಗಳೂರಲ್ಲಿ ಸುಟ್ಟಾಕಲಾಗಿದೆ ಅಂತೇಳಿ 135 ಎಕರೆ ಒಂದು ಖಾತಾ ಬದಲಾವಣೆದ ಫೈಲನ್ನೇ ಸುಟ್ಟಾಕಿಲ್ಲ ಇದಂತ ಒಂದು ಜಿಲ್ಲಾಧಿಕಾರಿಗಳಿಂದ ಎಂಡಸ್ಮೆಂಟ್ ಕೊಡ್ತಾರೆ. ಆಮೇಲೆ ಒಂದು KATಯಲ್ಲಿ ಕೇಸ್ ನಡೀತಿದೆ. KATಯಲ್ಲಿ ಸಾಬ್ಜನ್ ಒಬ್ಬ ಸರ್ವರ್, ಉದಯ್ ಪ್ರಕಾಶನ ADLR, ದುರ್ಗಪ್ಪನ ADLR, ದೊಡ್ಡಬಸಪ್ಪನವರು ಸೂಪರ್ವೈಸರ್ ಮತ್ತು ಗೌಸ್ ಇಂಥ ಸುಮಾರು ಸರ್ವೇರ್ಗಳು ಮತ್ತು ADLR ಸೂಪರ್ವೈಸರ್ ಇವರೆಲ್ಲ ಕಲಿತು ಒಂದು KATಗೆ ಇಲ್ಲಿಗಲಾಗಿ ಕಾನೂನು ಬಾಹಿರವಾಗಿ ಒಂದು ಜಂಟಿ ನಕ್ಷೆ ತಯಾರು ಮಾಡಿ ಕೊಟ್ಟಿದ್ದಾರೆ. ಆ ಜಂಟಿ ನಕ್ಷೆನ ನಾವು ಮೊನ್ನೆ ನೋಡಿದಾಗ ನಮಗೆ KATಲಿಂದ ಒಂದು ಪ್ರತಾಪ್ ರೆಡ್ಡಿ ಏನೇನು ಈ ದಾಖಲೆ ಹಾಕಿದ್ದಾನೆ ಅಂತ ಇದ್ದರೆ ಅದು ದಾಖಲೆ ತೆಗೆಸಿದಾಗ ಅದರಲ್ಲಿ ಒಂದು 49 ನಿಮಗೆ ಕೊಟ್ಟಿದ್ದೀನಿ ಸರ್, ಅದರಲ್ಲಿ ಜಂಟಿ ನಕ್ಷೆ ಅಂತ ತೆಗೆಸಿ ಹಾಕಿದ್ದಾರೆ ಕೋರ್ಟ್ಗೆ. ಅದು ಯಾರು ಸರ್ವೆ ಮಾಡಿದ್ರು, ಯಾವಾಗ ಆದೇಶ ಮಾಡಿದ್ರು, ನಿಮಗೆ ಯಾರಿಗೆ ನೋಟಿಸ್ ಕೊಟ್ಟಿದ್ರಿ ಅಂದರೆ ಯಾರು ಕೊಟ್ಟಿಲ್ಲ, ಯಾರು ಮಾಡಿಲ್ಲ, ಸಾಬ್ಜಾನ್ ಅನ್ನೋರು ಮಾಡಿದಾರ ಅಂತ ಹೇಳಿ ಇರ್ತದಾರೆ. ಮತ್ತು ಪ್ರತಾಪ್ ರೆಡ್ಡಿಗೆ ನೀವು ಯಾಕೆ ಕೊಟ್ರಿ ಅಂದರೆ ಅದು ಆನ್ಸರ್ ಇಲ್ಲ. ಹಂಗಾಗಿ ನನಗೆ ಮಾರ್ಚ್ 25ಕ್ಕೆ ಸಿಕ್ಕಿದೆ, ಇದೇ ಮೇ 25ಕ್ಕೆ ಸಿಕ್ಕಿದೆ ಆ ಕಾಪಿ ನನಗೆ ಡಾಕ್ಯುಮೆಂಟು. 3 ತಿಂಗಳ ಕೆಳಗೆ RTI ಹಾಕಿದರೆ ಮೊನ್ನೆ ಕೊಟ್ಟಿದ್ದಾರೆ ನನಗೆ, ಅದು ಕೂಡ ನಿಮಗೆ ಕೊಟ್ಟಿದ್ದೀವಿ. ಟೋಟಲಿ
ಕಾನೂನು ಬಾಹಿರವಾಗಿ ಚಟಕೆಗಳು ಮಾಡಿ 44 ಕುಟುಂಬ ರೈತರಿಗೆ 135 ಎಕರೆ ಭೂಮಿನ ಅಕ್ರಮ ಮಾಡಿ ನಮ್ಮೆಲ್ಲ ರೈತರಿಗೆ 2006ರಿಂದ ಇಲ್ಲಿವರೆಗೂ ಒಂದಲ್ಲ ಒಂದು ರೀತಿ 135 ಎಕರೆ ಸರ್, 44 ಕುಟುಂಬ ಸರ್. ನಿಮಗೆ 44 ಕುಟುಂಬದ ಲೀಸ್ಟ್ ಕೂಡ ಕೊಟ್ಟಿದ್ದೀನಿ ಸರ್, ಅದರಲ್ಲಿ ಇದೆ ಸರ್, ಲೀಸ್ಟ್ ಕೂಡ ಇದೆ ಸರ್. ಪ್ರತಿಯೊಬ್ಬರ ಎಕರೆ, ಪ್ರತಿಯೊಬ್ಬರ ಸರ್ವೆ, ಪ್ರತಿಯೊಬ್ಬರ ಎಕ್ಸ್ಟೆಂಟ್ ಕೂಡ ಇದೆ ಸರ್ ಅದರಲ್ಲಿ. ಹಾಗಾಗಿ ನಾವು ಇಷ್ಟೇ ಕೇಳ್ಕೊಳ್ಳೋದು, ಪದವೀಧರರು ಅತಿ ಬುದ್ಧಿವಂತ ಇರೋಂಥ ಎಲೆಕ್ಷನ್ ಸರ್. ಬುದ್ಧಿ ಏನು ಸರ್, ಈಗ ನಾವು ಪೊಸಿಷನ್ನಲ್ಲಿ ಆಗಿದ್ದೀನಿ. ನಾನು ಏನು ಬೆಳೆ ಬೆಳೆದೀನಿ ಅಂತ ಆನ್ಲೈನಲ್ಲಿ ಹಾಕಿರೋ ಲೆಟ್ರ್ ಕೂಡ ಕೊಟ್ಟಿದ್ದೀನಿ ಸರ್. ಇವತ್ತು ನಾನು ನಿಮಗೆ ಆನ್ಲೈನಲ್ಲಿ ನಾನು ಏನು ಬೆಳೆದಿದ್ದೀನಿ ಅಂತ ದಾಖಲೆ ಕೂಡ ಕೊಟ್ಟಿದ್ದೀನಿ ಸರ್. ಅದು ನಿಮಗೆ ಅತಿ ಬುದ್ಧಿವಂತರ ಮತದಾರರ ಕ್ಷೇತ್ರದಲ್ಲಿ ಈ ಚುನಾವಣೆ ಅತಿ ಬುದ್ಧಿವಂತರ ಮಧ್ಯೆ ನಡೆಯುವಂಥ ಚುನಾವಣೆ ಸರ್. ನಾವು ಅತಿ ಬುದ್ಧಿವಂತ ಮತದಾರರಲ್ಲಿ ಕೇಳುವುದು, ಪದವೀಧರರಲ್ಲಿ ಕೇಳುವುದು ಒಂದೇ, ಒಳ್ಳೆ ವ್ಯಕ್ತಿಗೆ ತಮ್ಮ ಮತ ಹಾಕಿ ಅಂತ ಕೇಳ್ತಾ ಇದ್ದೀವಿ ಸರ್. ದಯಮಾಡಿ ಇಂಥ ವ್ಯಕ್ತಿಗೆ ಮತ ಹಾಕಬಾರ್ದಂತ ನಾವು ಪದವೀಧರರಲ್ಲಿ ಕೈ ಮುಗಿದು ಕೇಳಿಕೊಳ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.